ನಮಸ್ಕಾರ. ನಾನು WPL 5ನೇ ಮ್ಯಾಚ್ ಮುಗಿತು. ಎಸ್ಪೆಷಲಿ ಹೇಳ್ಬೇಕಂದ್ರೆ RCB ಫ್ಯಾನ್ಸ್ ಅವರೆಲ್ಲ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಅಲ್ಲಿ ವೇಟ್ ಮಾಡ್ತಾ ಇರೋದು. ಒಳ್ಳೆ ಲಾಸ್ಟ್ ಓವರ್ ಥ್ರಿಲ್ಲರ್ ಸಿಗುತ್ತೆ, ಒಳ್ಳೆ ಇದಿರುತ್ತೆ ಅಂತ. ಆದ್ರೂ ಮೋಸ ಮಾಡ್ಲಿಲ್ಲ. ಹೇಳ್ಬೇಕು ಅಂತಂದ್ರೆ UP ವಾರಿಯರ್ಸ್ ಅವರು ಸ್ವಲ್ಪ ಕಡಿಮೆ ಬ್ಯಾಟಿಂಗ್ ಆಡೋದವೆ. RCB ಅವರು ಬೆಂಕಿ ಬ್ಯಾಟಿಂಗ್ಗಳು. ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಹೇಳಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ಬಂದಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ. ನನ್ನ 5ನೇ ಮ್ಯಾಚ್ WPL ಅಲ್ಲಿ ನಡೀತು. ಸೊ RCB ಅವರು ಫಸ್ಟ್ ಬೌಲಿಂಗ್ ತಗೊಂಡು ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡು UP ವಾರಿಯರ್ಸ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ಆಡಿದ್ರು ಎಸ್ಪೆಷಲಿ ಲಾಸ್ಟ್ ಅಲ್ಲಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರು ಆಡಲಿಲ್ಲ. ಒಳ್ಳೆ ಉತ್ತಮವಾದ ಬೌಲಿಂಗ್ ಆಡಿಸಿದ್ರು. 143 ರನ್ ಹೊಡೆಯಲ್ಲ ಅಷ್ಟರಲ್ಲಿ ಸಾಕು ಇದಾದ್ರು ಅವರು. ಆದ್ರೆ ನಮ್ಮ RCB ಎಲ್ಲರೂ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಎಸ್ಪೆಷಲಿ ಶ್ರೇಯಾಂಕ ಪಾಟೀಲ್ ಅವರು 4 ಓವರ್ಗೆ 50 ರನ್ ಕೊಟ್ಟು 2 ವಿಕೆಟ್. ಯಾಕೋ ಈ ವರ್ಷ ಅವ್ರಿಗೆ ಸ್ವಲ್ಪ ಇದಾಗ್ತಿದೆ. ನೋಡ ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಒಳ್ಳೆ ಬೌಲಿಂಗ್ ಮಾಡಲಿ ಅಂತ ಕೇಳೋಣ. ಆದ್ಮೇಲೆ ಶುರು ಆಯ್ತು ನೋಡಿ ಗುರು, ಬೆಂಕಿ ಬೌಲಿಂಗ್ ಅಂತ ಹೇಳ್ಬೇಕು. ಸಾರಿ, ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಹೆಂಗ್ ಹೊಡೆದ್ರು ಅಂತಂದ್ರೆ ಸಖತ್ತಾಗಿ ಹೊಡೋರು. 145 ರನ್ ಆರಾಮಾಗಿ. ಸ್ಮೃತಿ ಮಂದನ ಗ್ರೇಸ್ ಹ್ಯಾರಿಸ್ ಒಂದೇ ವಿಕೆಟ್ ಅಲ್ಲಿ ಗೆಲ್ಲುವುದಾಗಿತ್ತು. ಲೆಗ್ ಸೈಡ್ ಅಲ್ಲಿ ಆಡಿಸೋ ಅಂದ್ರೆ ಯಾಕೋ ಆಫ್ ಸೈಡ್ ಅಲ್ಲಿ ಆಡಿಸ್ತಾ ಇದೆಯಾ? ಪ್ಲೀಸ್ ಕೊಡೋ ಮಚ್ಚ. 34 ರನ್ ಅಷ್ಟೇ ಕೊಡೋ ಹೊಡೆದಿರ. ಲಾಸ್ಟ್ ಅಲ್ಲಿ ಔಟ್ ಆಗ್ಬಿಟ್ರು. ಸೊ ಒಂದೇ ವಿಕೆಟ್. 9 ವಿಕೆಟ್ ಇಂದ ನಿನ್ನೆ RCB ಅವರು ಆರಾಮಾಗಿ UP ವಾರಿಯರ್ಸ್ ಒಂದ್ ಸೈಡ್ ಮ್ಯಾಚ್ ಆಗಿ ಗೆದ್ರು. ಇದರಿಂದ ಟಾಪ್ ಲಿಸ್ಟ್ ಅಲ್ಲಿ ನಾವೇ ಇರೋದೀಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ನೋಡ ಮುಂದಿನ ದಿನಗಳಲ್ಲಿ ಇದೇ ತರ ಆಡ್ಲಿ, ಈ ಸಲಿನೂ ಕಪ್ ನಮ್ದೇ ಆಗ್ಲಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.